ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ನಾವು ಇವತ್ತು ಫೈನಾನ್ಷಿಯಲ್ ಎಜುಕೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಏನೋ ಒಂದು ಟಾಪಿಕ್ ಇದೆಯಲ್ಲ ಅದರದ್ದು ಇಂಪಾರ್ಟೆಂಟ್ 60 MCQ ಆ್ಯಂಡ್ ಆನ್ಸರ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಪ್ರೈಮರಿ ಫೈನಾನ್ಷಿಯಲ್ ಗೋಲ್ ಆಫ್ ಇನ್ವೆಸ್ಟ್ಮೆಂಟ್? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ವೆಲ್ತ್ ಮ್ಯಾಕ್ಸಿಮೈಸೇಷನ್ಸ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, the term liquidity in finance refers to. So the answer ಏನಾಗ್ತೈತಿ? ease of converting assets into cash. Next third question, which of the following is not a type of mutual fund? So ಅದಕ್ಕೆ ಆನ್ಸರ್ ಏನಾಗ್ತೈತಿ? commodity funds. Next fourth question, which of these investments is considered to have the lowest risk? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ಗೌರ್ಮೆಂಟ್ ಬಾಂಡ್ಸ್. ಫಿಫ್ತ್ ಕ್ವಶನ್, SIP ಈಸ್ ಮ್ಯೂಚುವಲ್ ಫಂಡ್ಸ್ ಸ್ಟ್ಯಾಂಡ್ಸ್ ಫಾರ್. ಸೊ ಇದಕ್ಕೆ ಆನ್ಸರ್ ಏನಾಗ್ತೈತಿ? ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಏನೈತಿ? ವಿಚ್ ಆಫ್ ಮಾರ್ಕೆಟ್ ಈಸ್ ನೋನ್ ಆ್ಯಸ್ ದಿ ಸ್ಟಾಕ್ ಮಾರ್ಕೆಟ್ ಫಾರ್ ನ್ಯೂಲಿ ಇಶ್ಯೂಡ್ ಸೆಕ್ಯೂರಿಟೀಸ್? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಪ್ರೈಮರಿ ಮಾರ್ಕೆಟ್. ನೆಕ್ಸ್ಟ್ ಸೆವೆಂತ್ ಕ್ವಶನ್, ಡೈವರ್ಸಿಫಿಕೇಷನ್ ಇನ್ ಇನ್ವೆಸ್ಟ್ಮೆಂಟ್ಸ್ ರೆಫರ್ಸ್ ಟು. ಅದಕ್ಕೆ ಆನ್ಸರ್ ಏನಾಗ್ತದೆ? investing in a different asset classes to reduce risk. Eighth question, an example of a fixed income security is. So the answer bonds. Next ninth question, the term bull market refers to. So the answer ಏನಾಗ್ತೈತಿ? a market that is rising. 10th question, what is a dividend? ಸೊ ಇದಕ್ಕೆ ಆನ್ಸರ್ ಪ್ರಾಫಿಟ್ ಡಿಸ್ಟ್ರಿಬ್ಯೂಟೆಡ್ ಟು ಶೇರ್ ಹೋಲ್ಡರ್ಸ್. 11th ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ರೆಗ್ಯುಲೇಟರಿ ಬಾಡಿ ಇನ್ ದಿ ಇಂಡಿಯನ್? ಸೊ ಇದಕ್ಕೆ ಆನ್ಸರ್ ಏನಾಗ್ತದೆ? ಸೆಬಿ. 12th ಕ್ವಶನ್, ದ ಫುಲ್ ಫಾರ್ಮ್ ಆಫ್ NAV ಇನ್ ಮ್ಯೂಚುವಲ್ ಫಂಡ್ ಈಸ್. ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ನೆಟ್ ಅಸೆಸ್ಟ್ ವ್ಯಾಲ್ಯೂ. 13th question, which of the following is a non-depository institution? So insurance companies are the non-depository. Next 14th question, inflation's risk is the risk that. So the answer ಏನಾಗ್ತೈತಿ? Investments will lose value over time due to inflation. Next 15th question ಏನದ? an index fund is a type of. ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಪಾಸಿವ್ ಮ್ಯೂಚುವಲ್ ಫಂಡ್. 16th ಕ್ವಶನ್ ಏನೈತಿ? ದ ರಿಸ್ಕ್ ರಿಟರ್ನ್ ಟ್ರೇಡ್ ಆಫ್ ಪ್ರಿನ್ಸಿಪಾಲ್ ಇಂಪ್ಲೈಸ್ ದ್ಯಾಟ್. ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ಹೈಯರ್ ರಿಸ್ಕ್ ಕ್ಯಾನ್ ಪೊಟೆನ್ಷಿಯಲಿ ಲೀಡ್ ಟು ಹೈಯರ್ ರಿಟರ್ನ್ಸ್. ನೆಕ್ಸ್ಟ್ 17th ಕ್ವಶನ್ ಏನೈತಿ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಫೈನಾನ್ಷಿಯಲ್ ಡೆರಿವೇಟಿವ್? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ಆಪ್ಷನ್. ನೆಕ್ಸ್ಟ್ 18th ಕ್ವಶನ್, ಎ ಡೆಬೆಂಚರ್ ಈಸ್ ಎ ಟೈಪ್ ಆಫ್. ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಲೋನ್. ನೆಕ್ಸ್ಟ್ 19th ಕ್ವಶನ್, ವಾಟ್ ಈಸ್ ಎ ಬ್ಲೂ ಚಿಪ್ ಸ್ಟಾಕ್? ಸೊ ಅದಕ್ಕೆ ಆನ್ಸರ್ ಆಗ್ತದೆ ಏನಾಗ್ತದೆ? ಎ ಸ್ಟಾಕ್ ಆಫ್ ಎ ವೆಲ್ ಎಸ್ಟಾಬ್ಲಿಷ್ಡ್ ಫೈನಾನ್ಷಿಯಲಿ ಸೌಂಡ್ ಕಂಪ್ನಿ. ನೆಕ್ಸ್ಟ್ 20th ಕ್ವಶನ್, ವಾಟ್ ಈಸ್ ದ ಟೆನ್ಯೂರ್ ಆಫ್ ಎ ಫಿಕ್ಸ್ಡ್ ಡೆಪಾಸಿಟ್? ಸೊ ಇದಕ್ಕೆ ಆನ್ಸರ್ ಏನಾಗ್ತೈತಿ? ಫ್ಲೆಕ್ಸಿಬಲ್. ನೆಕ್ಸ್ಟ್ 21ನೇ ಕ್ವಶನ್, ದ ಟೈಮ್ ವ್ಯಾಲ್ಯೂ ಆಫ್ ಮನಿ ಮೀನ್ಸ್. ಸೊ ಇದಕ್ಕೆ ಆನ್ಸರ್ ಏನಾಗ್ತೈತಿ? ಎ ಮನಿ ನೌ ಈಸ್ ಎ ವರ್ತ್ ಮೋರ್ ದ್ಯಾನ್ ದಿ ಸೇಮ್ ಅಮೌಂಟ್ ಇನ್ ದಿ ಫ್ಯೂಚರ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್? ಸೊ ಇದಕ್ಕೆ ಆನ್ಸರ್ ಏನಾಗ್ತೈತಿ? ರಿಯಲ್ ಎಸ್ಟೇಟ್. ನೆಕ್ಸ್ಟ್ 23 ಕ್ವಶನ್, ಎ ಬಾಂಡ್ಸ್ ಇಂಟ್ರೆಸ್ಟ್ ಪೇಮೆಂಟ್ ಈಸ್ ನೋನ್ ಆ್ಯಸ್. ಅದಕ್ಕೆ ಆನ್ಸರ್ ಏನಾಗ್ತದೆ? ಕೂಪನ್. ನೆಕ್ಸ್ಟ್ 24ನೇ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಫ್ಯೂಚರ್ ಆಫ್ ದಿ ಮನಿ ಮಾರ್ಕೆಟ್? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ಶಾರ್ಟ್ ಟರ್ಮ್ ಬಾರೋವಿಂಗ್ ಆ್ಯಂಡ್ ಲೆಂಡಿಂಗ್. ನೆಕ್ಸ್ಟ್ 25th ಕ್ವಶನ್, ಕ್ಯಾಪಿಟಲ್ ಮಾರ್ಕೆಟ್ ಡೀಲ್ಸ್ ಇನ್. ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್.
ನೆಕ್ಸ್ಟ್ 26th ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ರಿಸ್ಕ್? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ಅಪಾರ್ಚುನಿಟಿ ರಿಸ್ಕ್. ನೆಕ್ಸ್ಟ್ 27th ಕ್ವಶನ್, ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಸೆಸ್ಟ್ ಅಲೋಕೇಶನ್ ರೆಫರ್ಸ್ ಟು? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ಹೌ ಟು ಡಿಸ್ಟ್ರಿಬ್ಯೂಟ್ ಇನ್ವೆಸ್ಟ್ಮೆಂಟ್ಸ್ ಅಮಾಂಗ್ ಡಿಫರೆಂಟ್ ಅಸೆಸ್ಟ್ ಕ್ಯಾಟಗರೀಸ್. ನೆಕ್ಸ್ಟ್ 28th ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಟ್ಯಾಂಜಿಬಲ್ ಅಸೆಟ್? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ರಿಯಲ್ ಎಸ್ಟೇಟ್. ನೆಕ್ಸ್ಟ್ 29ನೇ ಕ್ವಶನ್, ದ ರಿಸ್ಕ್ ಆಫ್ ಲಾಸ್ ಡ್ಯೂ ಟು ಎ ಕಂಪ್ನೀಸ್ ಲಿಯಾಬಿಲಿಟಿ ಟು ಮೀಟ್ ಇಟ್ಸ್ ಡೆಬಿಟ್ ಆಬ್ಲಿಗೇಷನ್ಸ್ ಈಸ್ ನೋನ್ ಆ್ಯಸ್ ಕ್ರೆಡಿಟ್ ರಿಸ್ಕ್. ನೆಕ್ಸ್ಟ್ 30ನೇ ಕ್ವಶನ್, ವಿಚ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ರಿಪ್ರೆಸೆಂಟ್ಸ್ ಓನರ್ಶಿಪ್ ಇನ್ ಎ ಕಂಪ್ನಿ? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಸ್ಟಾಕ್. 31ನೇ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪ್ರಿಪೇರ್ಡ್ ಸ್ಟಾಕ್? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ಫಿಕ್ಸ್ಡ್ ಡಿವಿಡೆಂಡ್ ಪೇಮೆಂಟ್. ನೆಕ್ಸ್ಟ್ 32ನೇ ಕ್ವಶನ್, ದ ಪ್ರೈಸ್ ಆಟ್ ವಿಚ್ ಎ ಸ್ಟಾಕ್ ಈಸ್ ಟ್ರೇಡೆಡ್ ಇನ್ ದಿ ಮಾರ್ಕೆಟ್ ಈಸ್ ಕಾಲ್ಡ್ ಯಾಸ್? ಸೊ ಅದಕ್ಕೆ ಏನಂತಾರೆ? ಮಾರ್ಕೆಟ್ ವ್ಯಾಲ್ಯೂ. ನೆಕ್ಸ್ಟ್ 33 ಕ್ವಶನ್, ದ ಪ್ರೊಸೆಸ್ ಆಫ್ ಸ್ಪ್ರೆಡಿಂಗ್ ಇನ್ವೆಸ್ಟ್ಮೆಂಟ್ಸ್ ಅಕ್ರಾಸ್ ವೇರಿಯಸ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಟು ರೆಡ್ಯೂಸ್ ರಿಸ್ಕ್ ಈಸ್ ನೋನ್ ಆ್ಯಸ್? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಡೈವರ್ಸಿಫಿಕೇಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆ್ಯನ್ ಇಂಡಿಕೇಟರ್ ಆಫ್ ಎ ಕಂಪ್ನೀಸ್ ಪ್ರಾಫಿಟಬಿಲಿಟಿ? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ 35ನೇ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಕನ್ಸಿಡರ್ಡ್ ಆ್ಯಸ್ ಎ ಹೈ ರಿಸ್ಕ್ ಹೈ ರಿವಾರ್ಡೆಡ್ ಇನ್ವೆಸ್ಟ್ಮೆಂಟ್? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಪೆನ್ನಿ ಸ್ಟಾಕ್ಸ್. ನೆಕ್ಸ್ಟ್ 36ನೇ ಕ್ವಶನ್, ಎ ಮಾರ್ಕೆಟ್ ವೇರ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್ ಆಫ್ಟರ್ ಬೀಯಿಂಗ್ ಇನಿಷಿಯಲಿಟಿ ಆಫರ್ ಟು ದಿ ಪಬ್ಲಿಕ್ ಈಸ್ ಕಾಲ್ಡ್ ಆ್ಯಸ್? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಸೆಕೆಂಡರಿ ಮಾರ್ಕೆಟ್. ನೆಕ್ಸ್ಟ್ 37ನೇ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ಎ ಬಿಯರ್ ಮಾರ್ಕೆಟ್? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಎ ಪೀರಿಯಡ್ ಆಫ್ ಡಿಕ್ಲೈನಿಂಗ್ ಸ್ಟಾಕ್ ಪ್ರೈಸಸ್. ನೆಕ್ಸ್ಟ್ 38ನೇ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಟ್ಯಾಕ್ಸ್ ಸೇವಿಂಗ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇನ್ ಇಂಡಿಯಾ? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ನೆಕ್ಸ್ಟ್ 39ನೇ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಫೈನಾನ್ಷಿಯಲ್ ಇಂಟರ್ಮೀಡಿಯರಿ? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಸ್ಟಾಕ್ ಎಕ್ಸ್ಚೇಂಜಸ್. 40ನೇ ಕ್ವಶನ್, ಎ ನೋ ಲೋಡ್ ಮ್ಯೂಚುವಲ್ ಫಂಡ್ ಮೀನ್ಸ್? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ನೋ ಫೀಸ್ ಆರ್ ಚಾರ್ಜ್ಡ್ ವೆನ್ ಬೈಯಿಂಗ್ ಆರ್ ಸೆಲ್ಲಿಂಗ್ ಫಂಡ್ ಶೇರ್ಸ್. ನೆಕ್ಸ್ಟ್ 41ನೇ ಕ್ವಶನ್ ಏನೈತಿ? ದ ಟೈಮ್ ಹಾರಿಜನ್ ಇನ್ ದಿ ಇನ್ವೆಸ್ಟ್ಮೆಂಟ್ ರೆಫರ್ಸ್ ಟು? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ದ ಟೈಮ್ ಪೀರಿಯಡ್ ಫಾರ್ ವಿಚ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಹೆಲ್ಡ್. 42ನೇ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಎ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ಟ್ರೆಜರಿ ಬಿಲ್ಸ್. ನೆಕ್ಸ್ಟ್ 43ನೇ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ರೀಪ್ರೆಸೆಂಟ್ಸ್ ದಿ ಓನರ್ಶಿಪ್ ಸ್ಟ್ರಕ್ಚರ್ ಆಫ್ ಎ ಮ್ಯೂಚುವಲ್ ಫಂಡ್? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಯೂನಿಟ್ ಹೋಲ್ಡರ್ಸ್. ನೆಕ್ಸ್ಟ್ ಏನದ? 44ನೇ ಕ್ವಶನ್, ವಿಚ್ ಈಸ್ ದಿ ಬೆಸ್ಟ್ ಸ್ಟ್ರಾಟಜಿ ಟು ಮಿಟಿಗೇಟ್ ರಿಸ್ಕ್ ಇನ್ ಇನ್ವೆಸ್ಟ್ಮೆಂಟ್? ಸೊ ಇದಕ್ಕೆ ಆನ್ಸರ್ ಏನಾಗ್ತದೆ? ಡೈವರ್ಸಿಫಿಕೇಶನ್. ನೆಕ್ಸ್ಟ್ 45ನೇ ಕ್ವಶನ್, ದ ಇಂಟ್ರೆಸ್ಟ್ ರೇಟ್ ಆಟ್ ವಿಚ್ ಬಾಂಡ್ಸ್ ಬ್ಯಾಂಕ್ಸ್ ಲೆಂಡ್ ಟು ದೇರ್ ಮೋಸ್ಟ್ ಕ್ರೆಡಿಟ್ ವರ್ತಿ ಕಸ್ಟಮರ್ಸ್ ಈಸ್ ಕಾಲ್ಡ್ ಆ್ಯಸ್? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಪ್ರೈಮರಿ ಲೆಂಡಿಂಗ್ ರೇಟ್. ನೆಕ್ಸ್ಟ್ 46ನೇ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಫ್ಯೂಚರ್ ಆಫ್ ಎ ಡೆಬೆಂಚರ್? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ಫಿಕ್ಸ್ಡ್ ಇಂಟ್ರೆಸ್ಟ್ ಪೇಮೆಂಟ್. ನೆಕ್ಸ್ಟ್ 47ನೇ ಕ್ವಶನ್, ವಿಚ್ ಇನ್ವೆಸ್ಟ್ಮೆಂಟ್ ವೆಹಿಕಲ್ ಅಲೋಸ್ ಇಂಡಿವಿಜುವಲ್ಸ್ ಟು ಪೂಲ್ ದೇರ್ ಮನಿ ಟುಗೆದರ್ ಟು ಇನ್ವೆಸ್ಟ್ಮೆಂಟ್ ಇನ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಮ್ಯೂಚುವಲ್ ಫಂಡ್ಸ್. ನೆಕ್ಸ್ಟ್ 48ನೇ ಕ್ವಶನ್, ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ದಿ ಫಾರ್ಮ್ ಆಫ್ ಇಂಟ್ರೆಸ್ಟ್ ಆರ್ ಡಿವಿಡೆಂಡ್ಸ್ ಈಸ್ ನೋನ್ ಆ್ಯಸ್? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಎಲ್ಡ್. ನೆಕ್ಸ್ಟ್
49 ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಫ್ಯಾಕ್ಟರ್ ದ್ಯಾಟ್ ಎಫೆಕ್ಟ್ಸ್ ದ್ಯಾಟ್ ವ್ಯಾಲ್ಯೂ ಆಫ್ ಸ್ಟಾಕ್? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಆಲ್ ಆಫ್ ದಿ ಅಬೋವ್. ಕಂಪ್ನಿ ಅರ್ನಿಂಗ್ಸ್, ಇಂಟ್ರೆಸ್ಟ್ ರೇಟ್ಸ್, ಮಾರ್ಕೆಟ್ ಸೆಂಟಿಮೆಂಟ್ ಇದರೊಳಗೆ ಇನ್ವಾಲ್ವ್ ಇರ್ತವೆ. ನೆಕ್ಸ್ಟ್ 50ನೇ ಕ್ವಶನ್. ಎ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಈಸ್? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಎ ಕಾಂಟ್ರಾಕ್ಟ್ ಟು ಬೈ ಆರ್ ಸೆಲ್ ಆ್ಯನ್ ಅಸೆಟ್ ಆ್ಯಸ್ ಎ ಫ್ಯೂಚರ್ ಡೇಟ್ ಆಟ್ ಎ ಪ್ರೀ ಡಿಟರ್ಮಿನ್ಡ್ ಪ್ರೈಸ್. ನೆಕ್ಸ್ಟ್ 51ನೇ ಕ್ವಶನ್. ದ ಬೇಟಾ ಆಫ್ ಎ ಸ್ಟಾಕ್ ಮೆಜರ್ಸ್? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ದ ಸ್ಟಾಕ್ಸ್ ವ್ಯಾಲಿಡಿಟಿ ಕಂಪೇರ್ಡ್ ಟು ದಿ ಮಾರ್ಕೆಟ್. ನೆಕ್ಸ್ಟ್ 52ನೇ ಕ್ವಶನ್. ದ ಮೇನ್ ಆಬ್ಜೆಕ್ಟಿವ್ ಆಫ್ ಆ್ಯನ್ ಇಕ್ವಿಟಿ ಫಂಡ್ ಈಸ್ ಟು? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ಅಚೀವ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಪ್ರಿಸಿಯೇಷನ್. ನೆಕ್ಸ್ಟ್ 53ನೇ ಕ್ವಶನ್. ವಾಟ್ ಈಸ್ ಎ ಹೆಡ್ಜ್ ಫಂಡ್? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಎ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಫಂಡ್ ದ್ಯಾಟ್ ಯೂಸಸ್ ಅಡ್ವಾನ್ಸ್ಡ್ ಸ್ಟ್ರಾಟಜಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎನ್ ಅಡ್ವಾಂಟೇಜ್ ಆಫ್ ಇನ್ವೆಸ್ಟಿಂಗ್ ಇನ್ ರಿಯಲ್ ಎಸ್ಟೇಟ್? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ಪೊಟೆನ್ಷಿಯಲ್ ಫಾರ್ ಕ್ಯಾಪಿಟಲ್ ಅಪ್ರಿಸಿಯೇಷನ್. ನೆಕ್ಸ್ಟ್ 55ನೇ ಕ್ವಶನ್. ದ ಡಿಫರೆನ್ಸ್ ಬಿಟ್ವೀನ್ ದಿ ಬಾಯಿಂಗ್ ಪ್ರೈಸ್ ಆ್ಯಂಡ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಆ್ಯನ್ ಸ್ಟಾಕ್ ಈಸ್ ನೋನ್ ಆ್ಯಸ್? ಅದಕ್ಕೆ ಆನ್ಸರ್ ಏನಂತದೆ? ಕ್ಯಾಪಿಟಲ್ ಗೇನ್. 56ನೇ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ಸ್? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಪ್ರೈಸ್ ವಾಲಿಡಿಟಿ, ಇನ್ಫ್ಲೇಷನ್ ಲಿಕ್ಸ್. ನೆಕ್ಸ್ಟ್ 56ನೇ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ಸ್? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಪ್ರೈಸ್ ವಾಲಿಡಿಟಿ, ಇನ್ಫ್ಲೇಷನ್ ರಿಸ್ಕ್, ಲಿಕ್ವಿಡಿಟಿ ರಿಸ್ಕ್. ಸೊ ಇದಕ್ಕೆ ಆನ್ಸರ್ ಏನಾಗ್ತೈತಿ? ಆಲ್ ಆಫ್ ದಿ ಅಬೋವ್. ನೆಕ್ಸ್ಟ್ 57ನೇ ಕ್ವಶನ್. ವಿಚ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಬೈ ದಿ ಗೌರ್ಮೆಂಟ್ ಆ್ಯಂಡ್ ಕನ್ಸಿಡರ್ ಎ ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಟ್ರೆಜರಿ ಬಿಲ್ಸ್. ನೆಕ್ಸ್ಟ್ 58ನೇ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗ್ರೋತ್ ಸ್ಟಾಕ್? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ಪೊಟೆನ್ಷಿಯಲ್ ಫಾರ್ ಕ್ಯಾಪಿಟಲ್ ಅಪ್ರಿಸಿಯೇಷನ್. ನೆಕ್ಸ್ಟ್ ಏನೈತಿ 59ನೇ ಕ್ವಶನ್. ದ ಪ್ರೊಸೆಸ್ ಆಫ್ ಮೇಕಿಂಗ್ ಎ ಸ್ಟಾಕ್ ಮಾರ್ಕೆಟ್ ಪಬ್ಲಿಕ್ ಆಫರಿಂಗ್ ಈಸ್ ಕಾಲ್ಡ್ ಆ್ಯಸ್? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. 60ನೇ ಕ್ವಶನ್. ವಾಟ್ ಈಸ್ ದ ಮೇನ್ ಪರ್ಪೋಸ್ ಆಫ್ ಲೈಫ್ ಇನ್ಶೂರೆನ್ಸ್? ಸೊ ಅದಕ್ಕೆ ಆನ್ಸರ್ ಏನಂತಂದ್ರೆ ಟು ಪ್ರೊವೈಡ್ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಫಾರ್ ಬೆನಿಫಿಟ್ಸ್. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.